ನಿಮ್ಗೂ ಗೊತ್ತಿದೆ, ಪ್ರತಿನಿತ್ಯ ಪತ್ರಿಕೆ ಸದನದಲ್ಲಿ ನೀವು ಸಹಕಾರ ನಾನು ಕೊಟ್ಟಿದ್ದೀರಾ? ಪ್ರಶ್ನೋತ್ತರ ಬದಿಗೊಟ್ಟು ಇಡುವಂತ ದೊಡ್ಡ ವಿಚಾರ ಏನಾಗಿದೆ? ನಮ್ಗೆ ಇದೇ ಕೆಲಸ ಆಗ್ತದೆ. ಸರ್ಕಾರ ಮುಖ್ಯಮಂತ್ರಿಗಳು ಪಾಲ್ದಾರಾಗಿದ್ದಾರೆ, ಮುಖ್ಯಮಂತ್ರಿಗಳೇ ಇದರ ನೇರ ಪಾಲ್ದಾರರು ಅಂತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಅದರಿಂದ ಚರ್ಚೆಗೆ ಅವಕಾಶ ಕೊಡಬೇಕು. ವಿಚಾರವಾಗಿದ್ರೆ 10 ದಿವಸ ಹೇಗೆ ತಡೆ ಮಾಡಿದ್ದೀರಿ? ಸೆಷನ್ ಸ್ಟಾರ್ಟ್ ಆಗುವಾಗ ಸರ್ಕಾರ ಅಷ್ಟು ಅರ್ಜೆಂಟ್ ಇದ್ರೆ ನಿಮ್ಗೆ ಫಸ್ಟ್ ಡೇ ತಗೊಳ್ಬೇಕಿದ್ದಲ್ಲ. ವಾಲ್ಮೀಕಿ ನಿಗಮ ಅದು 170 ಚೆಕ್ಕಲ್ ತಗೊಂಡಿದ್ದಾರೆ. ಏನು ಕುಲಿಯುತ್ತಿಲ್ಲ. ಆದಾಗ ಪ್ರಶ್ನೋತ್ತರ ಬದಿಗಿಡ್ಲಿಕ್ಕೆ ಆಗುದಿಲ್ಲ. ಬೇಡ ಏನೆಲ್ಲ ಕನ್ವಿನ್ಸ್ ಮಾಡಿದ ಪ್ರಶ್ನೆ ಇಲ್ಲ. ಕ್ವಶನ್ ಅವರ್ ಬಿಟ್ಟು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸರಿಯಲ್ಲ. ನೋಡಿ, ನೀವೊಂದು ಕೆಟ್ಟ ಸಂಪ್ರದಾಯಕ್ಕೆ ನೀವೊಂದು ಅವಕಾಶ ಅಗತ್ಯ ವಿಚಾರ. 1 ವರ್ಷದಿಂದ ನೋಡಿ, 1 ವರ್ಷ 2 ವರ್ಷ ವಿಚಾರ ಇರುವಂತದನ್ನು ನಿಮ್ಗೆ ಅಲ್ಲಿ ಜುಡಿಷಿಯಲ್ ಎಂಕ್ವೈರಿ ಇದೆ, ಅಲ್ಲಿ ಜುಡಿಷಿಯಲ್ ಕಮಿಷನ್ ಇದೆ, ಅಲ್ಲಿ ಹೋಗಿ ಕೊಡಿ ಅಥವಾ ನೀವು ನಮಗೆ ಕೊಡಿ. ನಾನು ಜುಡಿಷಿಯಲ್ ಕಮಿಷನ್ ಹೇಳ್ತೇನೆ, ಇನ್ನೊಂದು ಕೊಟ್ಟಿದ್ದಾರೆ. 1 ವರ್ಷ ಹಿಂದದ ವಿಚಾರ ಜುಡಿಷಿಯಲ್ ಕಮಿಷನ್ ನಡೀತಾ ಇದೆ. ಅಲ್ಲಿ ಕೊಡಿ, ಜುಡಿಷಿಯಲ್ ಕಮಿಷನ್ ಕೊಡಿ. ಅಲ್ಲಿ ಸತ್ಯ ಇದ್ರೆ ಅಲ್ಲಿ ಕೊಡಿ. ಅಲ್ಲಿ ಕೊಡ್ಲಿಕ್ಕೆ ನೀವು ಆ ಪೀಠದಲ್ಲಿ ಕೂತ್ಕೊಂಡು ಹೇಳಬಾರ್ದು, ಕಮಿಷನ್ ಕೂತ್ಕೊಂಡು ಹೇಳ್ಬೇಕಂತ ಸದನ ಸಮಸ್ಯೆ ಇದೆ, ಜನರ ಸಭೆ ಚರ್ಚೆ ಇದೆ, ಜನರ ಸಮಸ್ಯೆ ಇದೆ, ಕ್ವಶನ್ ಹಾಕಿದ್ದಾರೆ, ಕಾಲಿಂಗ್ ಅಟೆನ್ಷನ್ ಇದೆ. ನಿಮ್ಮ 1 ವರ್ಷ ಹಿಂದೆ ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದಿಲ್ಲ. ನೀವು ಅರ್ಥ ಫಸ್ಟ್ ನೀವು ಕರಿಬೇಕಿತ್ತು. 10 ದಿವಸ ಯಾವುದೇ ಸುದ್ದಿ ಇಲ್ಲ. ಈಗ ಇವತ್ತು ಸಡನ್ ಬಂದು ನೀವು ತಪ್ಪಿದಾಗ ನಾನು ಕೂಡ ಪ್ರಶ್ನೋತ್ತರವನ್ನ ಬದಿಗೊತ್ತಿ ಸರ್ಕಾರದ 3-4 ಕೋಟಿ ಹಗರಣ ಇದು. ಈ ತರ ಮುಚ್ಚಾಕಿದ್ರೆ ಜನ ನಮ್ಮನ್ನೇನಂತಾರೆ? ಕರ್ನಾಟಕದಲ್ಲಿ ಮಾತ್ರ ನಂಬ್ತಾರೆ. ಇಡೀ ನಾಡು ಎದುರು ನೋಡ್ತಿದೆ. ಅದು ಯಾಕೆ ಫಸ್ಟ್ ಆಗ ನಾಡು ನೋಡ್ತಾ ಇರಲಿಲ್ವಾ? ಪ್ರತಿಪಕ್ಷನ ಈಗ ನೋಡಿದ ಮುಖ್ಯಮಂತ್ರಿಗಳ ಮೇಲೆ ಇದು ಚರ್ಚೆ ಆಗ್ಲಿಲ್ಲ ಅಂದ್ರೆ ನಾನೀಗ ಕ್ವಶನ್ ಅವರ್ ಸದನ ಪ್ರಸ್ತುತವಾಗಿದೆ. ಈ ರೀತಿ ಭ್ರಷ್ಟಾಚಾರದ ಆಪಾದನೆ ನೀವು ಹೇಳ್ತೀರಿ ಅಗತ್ಯ ವಿಚಾರ ಅಂತ ಹೇಳಿ. ಇಡೀ ಜಾತಕ ನನ್ನ ಕೈಯಲ್ಲಿ ಕೂತ್ಕೊಂಡು ಇಬ್ಬರು ಕೂಡ ಕಮಿಷನ್ ಇದನ್ನು ದಯವಿಟ್ಟು ನಾವು ಚರ್ಚೆ ಮಾಡೋಣ, ಚರ್ಚೆ ಮಾಡಬೇಕು. ಲಾ ಮಿನಿಸ್ಟರ್ ರವಿ ಕೂತ್ಕೊಳ್ಳಿ, ಲಾ ಮಿನಿಸ್ಟರ್ ಮಾತಾಡ್ತಾರೆ, ಕೂತ್ಕೊಳ್ಳಿ ಇವ್ರೆ, ಕೂತ್ಕೊಳ್ಳಿ. ಕಾನೂನು ಸುರೇಶ್ ಲಾ ಮಿನಿಸ್ಟರ್ ಅಧ್ಯಕ್ಷರೇ ಅಲ್ಲರಿ ಹೆಲಿಕಾಪ್ಟರ್ ತಗೊಂಡೋಗಿದ್ರ? ಹೆಲಿಕಾಪ್ಟರ್ ತುಂಬಿಕೊಂಡು ಬಂದಿದ್ದಾರೆ. ಇದರ ಅರ್ಥ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋ ನೀತಿ ಬಗ್ಗೆ ಮಾತಾಡಬೇಕು. ಫೈಲ್ಗಳೆಲ್ಲಾಯ್ತು ಮೂಡ ಆಗಿರೋದು. ಮೂಡ ಫೈಲ್ ನೀವು ಯಾಕೆ ತುಂಬಿಕೆ ಬಂದ್ರಿ? ಮೂಡ ಕಚೇರಿ ಇಡಬೇಕಾಗಿತ್ತು.
ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಲಾಮೇಶ್ ಹೆಲಿಕಾಪ್ಟರ್ ತಗೊಂಡೋಗಿ ತುಂಬಿ ಬಂದಿದ್ದಾರೆ. ಅಲ್ಲಿ ಇಡಬೇಕಾಗಿತ್ತು. ಎಲ್ಲಾರು ಶಾಮೀಲ್ ಅದಾರ ಅಂತ ಹೇಳ್ತಾರೆ. ಅದು ಬಹಿರಂಗ ಆಗ್ಲಿ. ಯಾರೇ ತಪ್ಪು ಮಾಡಿದ್ರೆ ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ. ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಮಾಡ್ಬೇಕಾಗಿದೆ. ಅದಕ್ಕೆ ಮಾಡುದಲ್ಲ, ಗೊತ್ತಾಗ್ತದಲ್ಲ. ಆಗ್ಲಿ. ಏನೇನು ಹಗರಣ ಮಾಡ್ಯಾರ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ ಈಗ ಪ್ರಶ್ನೋತ್ತರ ವೇಳೆ ವಿಷಯ ನಮ್ಮ ನಿಯಮಾವಳಿಗಳ ಪ್ರಕಾರ ಚರ್ಚೆ ಆಗಬೇಕು, ಈ ಸದನದಲ್ಲಿ